ನವರಾತ್ರಿಯ 4ನೇ ದಿನದ ಅಧಿಪತಿ ಕೂಷ್ಮಾಂಡ ದೇವಿ. ತಾಯಿ ಕೂಷ್ಮಾಂಡ ದೇವಿಯ ಸ್ವರೂಪವೇನೆಂದು ತಿಳಿಯೋಣ ಬನ್ನಿ. ತಾಯಿ ಕೂಷ್ಮಾಂಡ ದೇವಿಗೆ 8 ತೋಳುಗಳಿವೆ. ಆದುದರಿಂದ ಈಕೆಯನ್ನು ಅಷ್ಟಭುಜ ದೇವಿ ಎಂದು ಕರೆಯುತ್ತಾರೆ. ತನ್ನ 8 ಕೈಗಳಲ್ಲಿ ಕಮಂಡಲ, ಬಿಲ್ಲು ಬಾಣ, ಕಮಲದ ಹೂವು, ಚಕ್ರ, ಗದೆ ಮತ್ತು ಜಪಮಾಲೆಯನ್ನು ಹಿಡಿದಿದ್ದಾಳೆ. ಸಿಂಹವು ಆಕೆಯ ವಾಹನವಾಗಿದೆ. ಕೂಷ್ಮಾಂಡ ತಾಯಿಯು ಒಂದು ಮುಗುಳ್ನಗೆಯಿಂದ ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಿದಳು ಎಂದು ಹೇಳಲಾಗುತ್ತದೆ. ಈಕೆ ಚಂದ್ರಘಟ್ಟ ತಾಯಿಯಾಗೆ, ಅಂದರೆ ಆಕೆಯಾಗೆ ಎಲ್ಲಾ ಆಯುಧಗಳನ್ನು ಹಿಡಿದಿದ್ದಾಳೆ. ಈಕೆ ಒಂದು ಕೈಯಲ್ಲಿ ಕಳಶವನ್ನು ಹಿಡಿದಿದ್ದಾಳೆ. ಆ ಕಳಸದ ತುಂಬ ಜೇನುತುಪ್ಪವನ್ನು ಹಿಡಿದಿದ್ದಾಳೆ ಎಂದು ಹೇಳಲಾಗುತ್ತದೆ. ಈ ಕಳಸ ಗರ್ಭವನ್ನು ಸೂಚಿಸುತ್ತದೆ. ಅಂದರೆ ಶಿವನನ್ನು ವರಿಸಿ ಪ್ರಪಂಚದ ದುಷ್ಟಶಕ್ತಿಯನ್ನು ಗೆದ್ದ ಕೂಷ್ಮಾಂಡ ದೇವಿ ತನ್ನ ಜೀವನದ ಮುಂದಿನ ಹಂತಕ್ಕೆ, ಅಂದರೆ ತಾಯಿಯಾಗುವುದಕ್ಕೆ ತಯಾರಾಗುತ್ತಿದ್ದಾಳೆ ಎಂದು ಹೇಳಲಾಗುತ್ತದೆ. ಪ್ರಪಂಚದ ಸೃಷ್ಟಿಗೆ ಶಿವನ ಸಹಾಯವನ್ನು ಈಕೆ ಪಡೆದರೆ ಬ್ರಹ್ಮ ಕೂಷ್ಮಾಂಡ ದೇವಿಯ ಸಹಾಯದಿಂದ ಪ್ರಪಂಚ ಸೃಷ್ಟಿಸಿದ್ರಿಂದಲೇ ಬಂದ ಹೆಸರು ಬ್ರಹ್ಮಾಂಡ.